ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಮದುವೆ ಫಂಕ್ಷನ್ಸ್ಗಳಿಗೆ ಹಬ್ಬಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೇಳ್ಬೇಕು ಅಂತಂದರೆ ಮದುವೆ ಫಂಕ್ಷನ್ಸ್ಗಳಿಗೆ ಇದು ಮಾಡಿಸಿದಂತಹ ಹೇರ್ ಸ್ಟೈಲು ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಬ್ಬರ ಹೆಲ್ಪ್ ಬೇಕಷ್ಟೇ. ಒಬ್ಬರ ಹೆಲ್ಪ್ ಇದ್ದರೆ 2 ನಿಮಿಷದಲ್ಲಿ ಈ ಹೇರ್ ಸ್ಟೈಲ್ನ ಹಾಕೋಬೋದು. ನಾನು ಊರಿಗೆ ಬಂದಿದ್ದೆ, ಅಜ್ಜಿ ಹಬ್ಬ ಇತ್ತು ಇವತ್ತು. ಹಾಗಾಗಿ ನಮ್ಮ ತಮ್ಮನ ಹೆಂಡತಿ ಯಾವುದಾದ್ರೂ ಹೇರ್ ಸ್ಟೈಲ್ ಇದ್ದರೆ ಹಾಕು ಅಂತ ಹೇಳಿದ್ರು. ಹಾಗಾಗಿ ಮನೆಗೆ ಸೇವಂತಿಗೆ ಇತ್ತು, ಮಲ್ಲಿಗೆ ಇತ್ತು. ಇದರಲ್ಲಿ ಏನಾದರೂ ಒಂದು ಹೇರ್ ಸ್ಟೈಲ್ ಮಾಡೋಣ, ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಕೊಳೋದು. ಹಾಗೆ ಅಕ್ಕಪಕ್ಕದಲ್ಲಿ ನೇಗಿಲು, ಟ್ರ್ಯಾಕ್ಟರ್ ಐಟಮ್ಸ್ ಕಂಡ್ರೆ ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ಇದು ರೈತರ ಮನೆ, ನಮ್ಮ ತಮ್ಮರು ರೈತರು. ಹಾಗಾಗಿ ಟ್ರ್ಯಾಕ್ಟರ್ ಐಟಮ್ಸು ಹಾಗೆ ನೇಗಿಲುಗಳು ಕಾಣ್ತಾ ಇರ್ತದೆ. ಯಾರು ಏನು ಬೇಜಾರು ಮಾಡ್ಕೊಬೇಡಿ. ಹಾಗೆ ನಾನು ಮೊದಲಿಗೆ ಫ್ರಂಟ್ ಹೇರ್ ಸ್ಟೈಲು ಏನೇನು ಬೇಕೋ ಅದನ್ನು ನೀಟಾಗಿ ಹಾಕ್ಕೊಂಡು ನಂತರ ಬನ್ ಹೇರ್ ಸ್ಟೈಲ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಬನ್ ಅಂತಂದರೆ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬೇಕಿದ್ದರೆ ನನ್ನ ಚಾನಲ್ನಲ್ಲಿ ಬನ್ ಹೇರ್ ಸ್ಟೈಲ್ನ ಹಾಕಿದ್ದೀನಿ, ನೋಡ್ಕೋಬೋದು ಯಾವ ಥರ ಅಂತಂದ್ಬಿಟ್ಟು. ಬನ್ ಹೇರ್ ಸ್ಟೈಲೆಲ್ಲ ಮುಗಿಸ್ಕೊಂಡಾಗಿದ ನಂತರ ಸೇವಂತಿಗೆ ಐತಲ್ಲ, ಸೇವಂತಿಗೆದು ತೊಟ್ಟೆಲ್ಲ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಮಾಡಿಕೊಂಡು ಸೇವಂತಿಗೆ ಮಾತ್ರ ತಗೊಳ್ತಾ ಇದ್ದೀನಿ. ನೀವು ಯಾವ ಕಲರ್ ಆದರೂ ತೊಗೊಬೋದು. ನನಗೆ ಈ ಕಲರು ಇತ್ತು ಮನೆಯಲ್ಲಿ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಇದನ್ನ ತೊಗೊಂಡೆ ನಾನು. ನೋಡಿ, ನಾನು ಈ ಥರ ತೊಟ್ಟೆಲ್ಲ ತಗೊಂಡು ಅವನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸೇವಂತಿಗೆಗೆ ಯು ಪಿನ್ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ದೊಡ್ಡ ಪಿನ್ ಹಾಕೋಬೋದು. ನಾನು ಇನ್ವಿಸಿಬಲ್ ಪಿನ್ ಹಾಕೊಳ್ತಾ ಇದ್ದೀನಿ. ಇದು ಎಲ್ಲ ಲೋಕಲ್ ಶಾಪಲ್ಲೂ ಸಿಗುತ್ತೆ, ತಗೋಬೋದು. ಇಲ್ಲ ಅಂತಂದರೆ ಎಲ್ಲ ಆನ್ಲೈನ್ ಶಾಪು ಮಾಡ್ಕೋಬೋದು. ನಾನು ನೋಡಿ ಒಂದೊಂದೇ ಸೇವಂತಿಗೆ ಹೂ ತಗೊಂಡು ಪಿನ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸುತ್ತ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರನ ನೀವು ಹಾಕ್ಕೋಬೋದು. ಯಾವ ಥರ ಹೂವನ್ನಾದ್ರೂ ಹಾಕ್ಕೊಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಈ ಹೂ ಇತ್ತಲ್ವಾ, ಹಾಗಾಗಿ ಇದನ್ನೇ ಹಾಕ್ಕೊಂಡೆ. ನೋಡಿ, ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಹಿಂಗೆ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಹೇರ್ ಸ್ಟೈಲ್. ಬರೀ 2 ನಿಮಿಷದಲ್ಲಿ ಮಾಡ್ಕೋಬೋದು. ಯಾರಾದರೂ ಹೆಲ್ಪ್ ಇರಬೇಕು. ಈ ಹೂವು ಹಾಕ್ಕೊಳ್ಳೋದಕ್ಕೆ ಹೆಲ್ಪ್ ಬೇಕು ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಆ ಥರ ಬಂದು ನಾವೇ ಹಾಕ್ಕೋಬೋದು. ನಾವು ಈ ಥರ ಹೂವನ್ನ ನಮಗೆ ಕಾಣೋದಿಲ್ವಲ್ಲ, ಅದಕ್ಕೋಸ್ಕರ ಇನ್ನೊಬ್ಬರು ಹೆಲ್ಪ್ ಬೇಕು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಹೇರ್ ಸ್ಟೈಲ್. ಒಂದ್ಸಲ ಟ್ರೈ ಮಾಡಲೇಬೇಕು ನೀವು. ನೋಡಿ, ನಾವು ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡೆ ಎಲ್ಲ ಸೇವಂತಿಗೆ ಹೂವನ್ನ ಒಂದ್ರ ಪಕ್ಕ ಚೆನ್ನಾಗಿ ನಾನು ಜೋಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಆದಮೇಲೆ ಮಲ್ಲಿಗೆ ಹೂವು ಇರುತ್ತಲ್ಲ, ದುಂಡು ಮಲ್ಲಿಗೆ ಆಗಿರ್ಬೋದು, ಯಾವುದೇ ಹೂವು, ಬಿಳಿ ಹೂವು ತಗೊಂಡು ಈ ಥರ ಸುತ್ತ ಕವರ್ ಮಾಡ್ಕೊಬೇಕು. ಅದು ತುಂಬ ನೀಟಾಗಿ ಫಿನಿಶ್ ಬರುತ್ತೆ. ದುಂಡು ಮಲ್ಲಿಗೆ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನಗೆ ದುಂಡು ಮಲ್ಲಿಗೆ ಸಿಗಲಿಲ್ಲ, ಹಾಗಾಗಿ ನಾನು ಈ ಥರ ಹೂವು ತಗೊಂಡೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈ ಹೇರ್ ಸ್ಟೈಲಿಗೆ ಸ್ಯಾರಿ ಉಟ್ಕೊಂಡ್ರೆ ಏನು ಮಸ್ತಾಗಿ ಕಾಣುತ್ತಲ್ವಾ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ಹೇರ್ ಸ್ಟೈಲ್ನ. ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಹೀಗಿತ್ತು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆಯಲ್ಲ ಹೇರ್ ಸ್ಟೈಲು. ಒಂದು ಲೈಕ್ ಮಾಡಿ ಹಾಗಾದರೆ.